ಹೇಗೆ ಭಾರತದಲ್ಲಿ ₹1 100 ಪೈಸೆ ಇರುತ್ತೆ, ಹಾಗೆ ಅಮೆರಿಕದಲ್ಲಿ $1 100 ಸೆಂಟ್ ಇರುತ್ತೆ. ಅಮೆರಿಕದಲ್ಲಿ 1 ಸೆಂಟ್ ಅನ್ನ ಯೂನಿಟ್ ರೂಪದಲ್ಲಿ ಅನೇಕ ಬೇರೆ ಬೇರೆ ಹೆಸರುಗಳನ್ನು ನೀಡಿರ್ತಾರೆ. 50 ಸೆಂಟ್ ಅಂದ್ರೆ $1/2 ಅನ್ನಲಾಗುತ್ತೆ. 25 ಸೆಂಟ್ ಅಂದ್ರೆ ಕ್ವಾರ್ಟರ್ ಅಂತಾರೆ, ಏಕೆಂದ್ರೆ ಇದು ಡಾಲರ್ನ 4ನೇ ಒಂದು ಭಾಗ ಆಗಿದೆ. 10 ಸೆಂಟ್ ಅನ್ನ ಡೈನ್ ಅಂತಾರೆ, ಅದಕ್ಕಿಂತ ಕಡಿಮೆ ಇರುವ 5 ಸೆಂಟ್ ಅನ್ನ ನಿಕಿಲ್ ಅಂತಾರೆ. ಮತ್ತೆ ಎಲ್ಲಕ್ಕಿಂತ ಸಣ್ಣ ಕಾಯಿನ್ ಅಂದ್ರೆ 1 ಸೆಂಟ್ ಅನ್ನ ಪೆನ್ನಿ ಅಂತಾರೆ. ಇದರಿಂದಲೇ ಪೆನ್ನಿ ಸ್ಟಾಕ್ ಅನ್ನೋ ಶಬ್ದ ನೀವು ಕೇಳಿರಬಹುದು. ಇದರ ಅರ್ಥ ಎಲ್ಲಕ್ಕಿಂತ ಅಗ್ಗ ಅಥವಾ ಲೋ ವ್ಯಾಲ್ಯೂನ ಸ್ಟಾಕ್. ಅಮೆರಿಕದಲ್ಲಿ 1 ಸೆಂಟ್ ಗಿಂತ ಕೆಳಗೆ ಇನ್ನೊಂದು ನಾಣ್ಯ ಇತ್ತು, ಅದನ್ನ ಮಿಲ್ ಅಂತ ಇದ್ರು. ಈ ಸಿಸ್ಟಮ್ ನಲ್ಲಿ 1 ಸೆಂಟ್ ಸರಾಸರಿ 10 ಮಿಲ್, ಮತ್ತೆ 1,000 ಮಿಲ್ ಸರಾಸರಿಯಾಗಿ $1. ಅಂದ ಹಾಗೆ ಮಿಲ್ ನ ಉಪಯೋಗ 19 ಮತ್ತೆ 20ನೇ ಸೆಂಚುರಿ ಟ್ಯಾಕ್ಸ್ ಹಾಗೂ ಯುಟಿಲಿಟಿ ಬಿಲ್ ಕ್ಯಾಲ್ಕುಲೇಷನ್ ಸಲುವಾಗಿ ನಡೀತಾ ಇತ್ತು. ಪಬ್ಲಿಕ್ ಸೆಕ್ಯುರೇಷನ್ ಅಲ್ಲಿ ಮಿಲ್ ನ ಕಾಯಿನ್ ಯಾವತ್ತೂ ಬರಲೇ ಇಲ್ಲ. ಟೈಮ್ ನ ಜೊತೆಗೆ ಇನ್ಫ್ಲೇಷನ್ ಜಾಸ್ತಿ ಆಗೋಯ್ತು, ಮತ್ತೆ ಮಿಲ್ ನ ರಿಯಲ್ ವ್ಯಾಲ್ಯೂ ಪ್ರಾಕ್ಟಿಕಲಿ 0 ಆಗೋಯ್ತು. ಅದಕ್ಕೆ ಈ ಸಿಸ್ಟಮ್ ಕ್ಲೋಸ್ ಆಗೋಯ್ತು. ಇತ್ತೀಚೆಗೆ ಅಮೆರಿಕದಲ್ಲಿ ಇನ್ನೊಂದು ಡಿಸಿಷನ್ ನಡೆದಿದೆ. 1 ಸೆಂಟ್ ಅಂದ್ರೆ ಪೆನ್ನಿ ಸ್ಟಾಕ್ ಅನ್ನು ನಿಲ್ಲಿಸ ಬಿಡಬೇಕು, ಏಕೆಂದ್ರೆ ಇದನ್ನ ನಿರ್ಮಾಣ ಮಾಡುವ ವೆಚ್ಚ ಅದರ ನಿಜವಾದ ವ್ಯಾಲ್ಯೂಕ್ಕಿಂತ ಜಾಸ್ತಿ ಆಗಿದೆ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.